ಲೋಕಸಭೆ ಚುನಾವಣೆಯಲ್ಲಿ ಪೂರ್ಣವಾದಂತ ಬಹುಮತವನ್ನ ಒಂದೇ ಪಕ್ಷ ಬಿಜೆಪಿ ತೆಗೆದುಕೊಳ್ಳಲಾರದೇನೆ ಮುಗಿದೋಯ್ತು, ಮೋದಿಯವರ ಆಟ ಇನ್ನೆಲ್ಲ ಕಡಿಮೆ ಆಯಿತು ಅಂತ ಟೀಕೆಗೆ ಗುರಿ ಆಗ್ತಾ ಇದ್ದಂತ ಬಿಜೆಪಿ ಮತ್ತೊಮ್ಮೆ ಪುಟಿದೇಳೋಕೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಅನುಕೂಲ ಮಾಡಿಕೊಟ್ಟಂಗಿದೆ. ಇದರಿಂದ ಎರಡು ಮೇಲ್ಗಡೆ ಕೊಂಬು ಎಳ್ಕೊಳ್ಳೋದೇನು ಬೇಕಾಗಿಲ್ಲ. ಯಾಕಂದ್ರೆ ನೀವು ಹೇಳ್ಕೊಂಡ್ಬಿಟ್ರೆ ಮುಗಿತು, ದೇಶದ ಅಭಿವೃದ್ಧಿಯ ಕತೆ ಅಲ್ಲಿಗೆ ಮುಗಿದೋಯ್ತು, ನಮ್ಮನ್ನು ಹಿಡಿಯೋರು ಯಾರು ಇಲ್ಲ ಅಂತ ಹೋಗ್ತೀರಾ. ಹಾಗಿದ್ದಾಗ ಏನಾಗಿದೆ ಅನ್ನೋದನ್ನ ನೋಡೋಣ. ಲೋಕಸಭೆ ಚುನಾವಣೆ ನಂತರ ನಡೆದಂತಹ ಮೊದಲ ಅಸೆಂಬ್ಲಿ ಚುನಾವಣೆ ಬಿಜೆಪಿಗೆ ಬಿಗ್ ರಿಲೀಫ್ ನೀಡಿದೆ. ಚುನಾವಣೆ ನಡೆದ ಜಮ್ಮು ಕಾಶ್ಮೀರ, ಹರಿಯಾಣದಲ್ಲಿ ಕೇಸರಿ ಪಕ್ಷ ಮೀರಿ ಮಿಂಚಿದೆ. ತಮ್ಮ ಅಂದಾಜು ಲೆಕ್ಕಾಚಾರ ಮೀರಿ ಕೇಸರಿ ಪಡೆ ಉತ್ತಮ ಸಾಧನೆಯನ್ನ ಮಾಡಿದೆ, ಅದರಲ್ಲಿ ನೋ ಡೌಟ್. ಮುಖ್ಯವಾಗಿ ಹಿಂದಿ ಹಾರ್ಟ್ಲ್ಯಾಂಡ್ ಹರಿಯಾಣದಲ್ಲಿ 3ನೇ ಬಾರಿಗೆ ಗದ್ದುಗೆಯನ್ನ ಉಳಿಸಿಕೊಂಡಿದೆ. ಇದು ಬಿಜೆಪಿಗೆ ಬೆಟ್ಟದಷ್ಟು ಬಲ ನೀಡಿದೆ. ಕಣಿವೆ ನಾಡಿನಲ್ಲಿ ಬಲವಾದ ವಿಪಕ್ಷವಾಗಿ ಹೊರಹೊಮ್ಮಿದೆ. ಈ ಮೂಲಕ ಒಂದರ್ಥದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಆದ ಅಲ್ಪ ಹಿನ್ನಡೆಯ ಶಾಕ್ನಿಂದ ಬಿಜೆಪಿ ಚೇತರಿಸಿಕೊಂಡಂತಾಗಿದೆ ಲೋಕಸಭೆಯಿಂದಾಗಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ನಿರೀಕ್ಷೆಯಂತೆ ಗೆಲುವು ದಕ್ಕಿದೆ. ಆದರೆ ಇದನ್ನ ಎಂಜಾಯ್ ಮಾಡುವ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಸದ್ಯಕ್ಕಂತೂ ಇಲ್ಲ. ಹರಿಯಾಣದಲ್ಲಿ ಗೆಲ್ಲುವ ಬಗ್ಗೆ ಅತಿಯಾದ ವಿಶ್ವಾಸವನ್ನೇ ಹೊಂದಿತ್ತು, ಆದರೆ ಆ ನಿರೀಕ್ಷೆ ಬುಡಮೇಲಾಗಿದೆ. ಇದನ್ನು ಅರಗಿಸಿಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಕೂಡ ಸದ್ಯಕ್ಕೆ ಇಲ್ಲ. ಮೊದಲು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶವನ್ನ ನೋಡ್ಬಿಡೋಣ. ಸೊ ಏನಿದೆ ಹರಿಯಾಣ ರಿಸಲ್ಟ್? ಒಟ್ಟು ಅಲ್ಲಿರುವಂತದ್ದು 90 ಸೀಟ್ಗಳು, ಅದರಲ್ಲಿ 46 ಸೀಟ್ಗಳು ಬೇಕಾಗಿದೆ ಬಹುಮತಕ್ಕೆ. ಸೊ ಬಿಜೆಪಿ ಎಷ್ಟು ಪಡ್ಕೊಂಡಿದೆ? ಈಗ ಅಲ್ಲಿ 48 ಸ್ಥಾನಗಳನ್ನು ಪಡ್ಕೊಂಡಿದೆ. ಕಳೆದ ಬಾರಿಯಲ್ಲಿ 40 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ಬಾರಿ 8 ಸ್ಥಾನಗಳನ್ನು ಹೆಚ್ಚಾಗಿ ಪಡ್ಕೊಂಡಿದೆ. ಮತ ಪ್ರಮಾಣವನ್ನು ನೋಡೋದಾದ್ರೆ 39.90 ಆಲ್ಮೋಸ್ಟ್ 40% ವೋಟಿಂಗ್ ಅನ್ನ ಪಡ್ಕೊಂಡಿರೋದು ಮತ ಪ್ರಮಾಣ. ಕಾಂಗ್ರೆಸ್ 31 ಇತ್ತು ಕಳೆದ ಬಾರಿ, ಈ ಬಾರಿ 37 ಸ್ಥಾನಗಳನ್ನು ಪಡ್ಕೊಂಡಿದೆ. 6 ಸ್ಥಾನಗಳನ್ನು ಹೆಚ್ಚಿಗೆ ಪಡ್ಕೊಂಡಿದೆ. 39.10% ಮತದಾನವನ್ನ ಪಡ್ಕೊಂಡಿದೆ ಕಾಂಗ್ರೆಸ್. ಇನ್ನು INLD 2 ಸ್ಥಾನಗಳನ್ನು ಪಡ್ಕೊಂಡಿದೆ. ಕಳೆದ ಬಾರಿ 1ಕ್ಕಿತ್ತು, 4% ವೋಟ್ ತಗೊಂಡಿದ್ದಾರೆ. ಜೆಜೆಪಿ ಯಾವ ಸೀಟ್ಗಳನ್ನು ತೆಗೆದುಕೊಂಡಿಲ್ಲ. ಕಳೆದ ಬಾರಿ 10 ಸೀಟ್ಗಳಿತ್ತು. ಅದು ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಡಿವೈಡ್ ಆದಂಗೆ ಕಾಣಿಸ್ತಾ ಇದೆ. ಅಲ್ಲಿ ವೋಟ್ ಶೇರಿಂಗ್ 1% ಇಲ್ಲ ಬರುತ್ತು. AAP ಯಾವುದೂ ಸೀಟ್ಗಳನ್ನು ಪಡ್ಕೊಂಡಿಲ್ಲ, ಆದರೆ ವೋಟ್ ಪರ್ಸೆಂಟ್ ಅಲ್ಲಿ 1.79% ಅನ್ನ ತಗೊಂಡಿದ್ದಾರೆ. ಇತರೆ ನೋಡೋದಾದ್ರೆ 3 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ. ಅದರ್ಸ್ 8 ಕಳೆದ ಬಾರಿ ಇದ್ರು, ಈ ಬಾರಿ ಕಡಿಮೆ ಆಗಿದೆ. ಆದರೆ ಪರ್ಸೆಂಟೇಜ್ ನೋಡ್ಕೊಳ್ಳಿ ಎಷ್ಟು ಕಿತ್ಕೊಂಡಿದ್ದಾರೆ ಅಂತೇಳಿ. 14.16% ಮತವನ್ನ ಅವರು ಪಡೆದುಕೊಂಡಿದ್ದಾರೆ ಹರಿಯಾಣದಲ್ಲಿ ಆಗಿರುವಂತ ಲೆಕ್ಕಾಚಾರ. ಇದು ಹರಿಯಾಣದ್ದು. ಇನ್ನು ಜಮ್ಮು ಕಾಶ್ಮೀರಕ್ಕೆ ಬಂದ್ಬಿಡೋಣ. ಜಮ್ಮು ಕಾಶ್ಮೀರದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದಿದೆ ಈ ಬಾರಿ. ಬಿಜೆಪಿ 29 ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ. ವೋಟ್ ಪರ್ಸೆಂಟೇಜ್ ನೋಡ್ಕೊಳ್ಳಿ, 25.64% ಮತವನ್ನ ಪಡ್ಕೊಂಡಿದ್ದಾರೆ. 29 ಸ್ಥಾನಕ್ಕೆ 25.64% ಮತವನ್ನ ಪಡ್ಕೊಂಡಿರೋದು. ಅದೇ ನ್ಯಾಷನಲ್ ಕಾನ್ಫರೆನ್ಸ್ ನೋಡ್ಕೊಳ್ಳಿ, 42 ಸ್ಥಾನಗಳನ್ನ ಪಡ್ಕೊಂಡ್ರೆ ಮತವನ್ನ ಪ್ರಮಾಣವನ್ನ ತಗೊಂಡಿರೋದು 23.43. ನಿಮ್ಗೆ ಅನಿಸಬಹುದು, ಸರ್ ಅವ್ರ ವೋಟ್ ಪರ್ಸೆಂಟ್ ಜಾಸ್ತಿ ಇದೆಯಲ್ಲ, ಇಲ್ಲಿ ಯಾಕೆ ಇವ್ರ ಸೀಟ್ಗಳ ಕಡಿಮೆ ಇದೆ ಅಂತಂದಾಗ, ಮತಗಳ ಪ್ರಮಾಣ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತುಂಬಾ ಹೆಚ್ಚಿಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಒಂದಿಷ್ಟು ವೋಟ್ ಪರ್ಸೆಂಟೇಜ್ಗಳು ವ್ಯತ್ಯಾಸ ಕಾಣಿಸಿಕೊಳ್ಳುತ್ತೆ. NC 42 ಸೀಟ್ಗಳನ್ನ ಪಡ್ಕೊಂಡಿದೆ. ಕಾಂಗ್ರೆಸ್ 11.12% ವೋಟ್ಗಳನ್ನ ಪಡ್ಕೊಂಡಿದೆ. ಅದರಲ್ಲಿ 6 ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ. CPIM 1 ಸೀಟ್ಗಳನ್ನ ಪಡ್ಕೊಂಡಿರೋದು, 0.59% ವೋಟ್ ಪರ್ಸೆಂಟೇಜು. PDP 3 ಸೀಟ್ಗಳನ್ನ ಪಡ್ಕೊಂಡಿದ್ದಾರೆ, 8-9% ವೋಟ್ ಪಡ್ಕೊಂಡಿರೋದು. ಇನ್ನು AAP 1 ಸೀಟನ್ನ ಖಾತೆಯನ್ನು ಓಪನ್ ಮಾಡಿದ್ದಾರೆ. ಹರಿಯಾಣದಲ್ಲಿ ಖಾತೆ ಓಪನ್ ಮಾಡೋಕ್ಕಾಗಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ವೋಟ್ ಪರ್ಸೆಂಟ್ ಅನ್ನ ನೋಡ್ಕೊಳ್ಳಿ, 0.52% ಇದೆ. ಹಾಗಿದ್ದಾಗಲೂ 1 ಸೀಟನ್ನು ಅವರು ಪಡ್ಕೊಳ್ಳೋಕೆ ಸಕ್ಷಮರಾಗಿದ್ದಾರೆ. ಇತರೆ ನೋಡೋದಾದ್ರೆ 29.4 ವೋಟ್ ಪರ್ಸೆಂಟ್ ಅನ್ನ ಪಡ್ಕೊಂಡಿರೋದು ಇತರೆ. 8 ಸ್ಥಾನಗಳನ್ನ ಅವರು ಪಡ್ಕೊಂಡಿದ್ದಾರೆ. 8 ಸ್ಥಾನಗಳನ್ನ ಇತರೆ. ಅಲ್ಲಿ ನಿಮಗೆ ಮತ ಪ್ರಮಾಣ ಸ್ವಲ್ಪ ವೇರಿಯೇಷನ್ ಆಗಿದೆ. ಅದು 29.04%. ಅದರ ಡೀಟೇಲ್ ಅನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು, ಹೇಗಿದೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಫ್ಯಾಕ್ಟರ್ಗಳಿವೆ ಎಲ್ಲವೂ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಈ ಹರಿಯಾಣ ರಿಸಲ್ಟ್ ನಾವು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ವೋಟ್ ಪರ್ಸೆಂಟ್ ಏನಿದೆಯಲ್ಲ, ಅದರಲ್ಲಿ ಭಾರಿ ವ್ಯತ್ಯಾಸ ಏನ್ ಕಾಣಿಸ್ತಾ ಇಲ್ಲ. ಆದ್ರೆ ಅದು ಮತವಾಗಿ ಅಂದ್ರೆ ಕ್ಷೇತ್ರಗಳನ್ನ ತೆಗೆಗೆ ತರುವಂತಹ ವಿಷಯದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಆದ್ರೆ ಇದೇನು ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿದೆ ಅಂತ ತೋರಿಸ್ತಿಲ್ವಲ್ಲ? ಇಲ್ಲ, ನೆವರ್. ಕಾಂಗ್ರೆಸ್ ಇಲ್ಲಿ ಗೇನೇ ಪಡ್ಕೊಂಡಿದೆ. ನಿಮಗೆ 31ರಿಂದ 37 ಪಡ್ಕೊಂಡಿರೋದು ಏನು ಲಾಸ್ ಏನಿಲ್ಲ. ಸೊ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಎಲ್ಲಿ ಫೇಲ್ ಆಗಿದ್ದಾರೆ ಅನ್ನುವಂಥದ್ದು ಇನ್ ಡೀಟೇಲ್ ಆಗಿ ನಾವು ಮುಂದೆ ಹೋಗ್ಬೋದು. ನೀವು ಪರ್ಸೆಂಟೇಜ್ ನೋಡ್ಕೊಳ್ಳಿ, 39 ಅಷ್ಟೇ ಇದೆ ಅವರಿಗೆ. 0.80% ಮಾತ್ರ ಅವರು ವ್ಯತ್ಯಾಸ ಆಗಿರೋದು ಬಿಜೆಪಿ ಮತ್ತು
ಕಾಂಗ್ರೆಸ್. ಇದನ್ನ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಹೇಳೋದಾದ್ರೆ ಕರ್ನಾಟಕದ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ 2013-18 ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಲೆಕ್ಕಾಚಾರ ಬಂದಾಗ ವೋಟ್ ಪರ್ಸೆಂಟ್ ಬಿಜೆಪಿ ತಗೊಂಡಿತ್ತು, ಸೀಟ್ಗಳನ್ನ ಕಾಂಗ್ರೆಸ್ ಜಾಸ್ತಿ ತೆಗೆದುಕೊಂಡಿತ್ತು. ಸೊ ಆ ಕ್ಯಾಲ್ಕುಲೇಷನ್ಗಳಲ್ಲಿ ಬಂದಾಗ ನಿಮ್ಗೆ ವೋಟ್ ಪರ್ಸೆಂಟ್ ಜಾಸ್ತಿ ತಗೋಬಹುದು, ಸೀಟ್ಗಳ ಸಂಖ್ಯೆ ಕಡಿಮೆ ಆಗಬಹುದು. ಯಾಕೆ ಅಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಮತ ಪ್ರಮಾಣಗಳು ತುಂಬಾ ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಗೆದ್ದಿರುವಂತ ಅಭ್ಯರ್ಥಿಗಳ ವೋಟ್ ಪರ್ಸೆಂಟ್ಗಳು ತುಂಬಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಆ ನಂಬರ್ಸ್ಗಳು ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಅಲ್ಟಿಮೇಟ್ಲಿ ಕಾಣಿಸಿಕೊಳ್ಳುವಂಥದ್ದು ಸೀಟ್ಗಳದ್ದೇ ಹೇಳ್ಕೊಳ್ಬಹುದು. ನಾವು ನಿಮಗಿಂತ ಜಾಸ್ತಿ ವೋಟ್ ಪರ್ಸೆಂಟೇಜ್, ಫಾರ್ ಎಕ್ಸಾಂಪಲ್ ಈಗ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ನಿಮಗೆ ಬಿಜೆಪಿ ಹೇಳ್ಕೊಳ್ಬಹುದು ನಾವು ವೋಟ್ ಪರ್ಸೆಂಟೇಜ್ ಜಾಸ್ತಿಯಲ್ಲಿ ನಾವೇ ಇದೀವಿ ಅಂತ ಹೇಳಿ. ಗದ್ದುಗೆ ಹಿಡಿಯಕ್ಕಾಗಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ 25-25% ಅವ್ರದ್ದು ವೋಟ್ ಇದೆ. ಅವ್ರದ್ದು 25.5% ವೋಟ್ ತಗೊಂಡಿದ್ದಾರೆ. NC ತಗೊಂಡಿರೋದು 23, 2% ವೋಟ್ ವ್ಯತ್ಯಾಸ ಇದೆ. 2% ಅಜಗಜಾಂತರ ವ್ಯತ್ಯಾಸ ಆಗ್ಬಿಡುತ್ತೆ. ಕಾರಣ ನಿಮ್ಗೆ ಎಕ್ಸಾಂಪಲ್ ಆಮ್ ಆದ್ಮಿ ಪಕ್ಷದ ಕೊಡಬಹುದು. 0.50% ವೋಟಿಂಗ್ ಅಲ್ಲಿ ಒಂದು ಸೀಟು ಗೆದ್ದಾಗಿದೆ ಅವರು. ಹಾಗಾಗಿ ಆ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತೆ. ಆದ್ರೆ ಇನ್ ಡೀಟೇಲ್ ಆಗಿ ಹೋದಾಗ ನಿಮಗೆ ಆ ನಂಬರ್ಸ್ ಗಳನ್ನ ತಗೋಬಹುದು. ಆಮೇಲೆ ಇಂಡಿಪೆಂಡೆಂಟ್ ಗಳು ತೆಗೆದುಕೊಂಡಿರೋದು 29% ವೋಟ್ಗಳನ್ನ, ಅನ್ಬಿಲೀವೇಬಲ್. ಅದು ಜಮ್ಮು ಕಾಶ್ಮೀರದಲ್ಲಿ ತೆಗೆದುಕೊಂಡಂತಹ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಳ ನಂಬರ್ಸ್ ಗಳನ್ನ ಕೇಳಿಸ್ತಾ ಇದ್ರೆ ನನಗೆ ಸೀಟ್ ಕಡಿಮೆ ಇರಬಹುದು, ಅದು ಬೇರೆ ವಿಚಾರ. ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಗಳ ನಂಬರ್ಸ್ ಗಳ ಪರ್ಸೆಂಟೇಜ್ ತಗೊಂಡ್ಬಿಟ್ರೆ ಗಾಬರಿ ಆಗ್ಬಿಡುತ್ತೆ, ಹೆಂಗ್ ಕಿತ್ಕೊಂಡಿದ್ದಾರೆ ಅಂತ ಹೇಳಿ. ಅದು ನ್ಯಾಷನಲ್ ಪಾರ್ಟಿಗಳಿಗೆ ಎಫೆಕ್ಟ್ ಅನ್ನ ಕೊಡುತ್ತೆ. ಪ್ರಾದೇಶಿಕ ಪಕ್ಷಗಳಿಗೂ ಎಫೆಕ್ಟ್ ಕೊಡಬಹುದು, ನ್ಯಾಷನಲ್ ಪಾರ್ಟಿಗಳಿಗೂ ಕೊಡಬಹುದು. ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಪಕ್ಷಗಳು ಅದರ ಡ್ಯಾಮೇಜ್ ಅನ್ನ ತಿಂತವೆ. ಕಾರಣ ಪ್ರಾದೇಶಿಕ ಪಕ್ಷಗಳು ಈ ರೀತಿಯಾಗಿ ಇಂಡಿಪೆಂಡೆಂಟ್ ಆಗಿ ನಿಲ್ಲಕ್ಕೆ ಶುರು ಮಾಡಿದಾಗ ಅದರ ವೋಟ್ಗಳ ಡಿವೈಡ್ ಶುರು ಆಗುತ್ತೆ. ಸೊ ಸೀಟ್ಗಳು ನಿಮ್ಗೆ ಅವಾಗ ಅವೈಲೇಬಲ್ ಆಗುತ್ತೆ. ಈ ಇಂಡಿಪೆಂಡೆಂಟ್ ಗಳಿಗೆ ಬ್ಯಾಕ್ ಸಪೋರ್ಟ್ ಕೂಡ ಕೊಟ್ಟಿರ್ತಾರಲ್ವಾ ನ್ಯಾಷನಲ್ ಪಾರ್ಟಿಗಳು? 100%. ಈಗ ಅದನ್ನೇ ಹೇಳ್ತೀನಿ, ಹರಿಯಾಣದಲ್ಲಿರುವಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿದಾವಲ್ಲ, ನಿಮಗೆ ಇತರೆ ಅಂತ ಹೇಳಿ 3 ಕಾಣಿಸಿಕೊಳ್ತಾ ಇದೆಯಲ್ಲ, ಅದರಲ್ಲಿ 2 ಸೀಟ್ಗಳು ಈಗ 4 ಇತ್ತದು 3ಕ್ಕೆ ಬಂದು ಕೂತ್ಕೊಂಡಿದೆ. ಅದರಲ್ಲಿ 2 ಕ್ಯಾಂಡಿಡೇಟ್ಗಳಿಗೆ ಬಿಜೆಪಿ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದ ಕ್ಯಾಂಡಿಡೇಟ್ಗಳು 2 ಕ್ಯಾಂಡಿಡೇಟ್ಗಳು. ಸೊ ಹಾಗಾಗಿ ಆ ಸಪೋರ್ಟು ಬಿಜೆಪಿ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಅದರಲ್ಲಿರುವಂತ ಪರ್ಸೆಂಟೇಜ್ ಲೆಕ್ಕಕ್ಕೆ ಬರೋದಿಲ್ಲ, ಇಲ್ಲಿ ಸೀಟ್ಗಳ ಲೆಕ್ಕಕ್ಕೆ ಬರುತ್ತೆ. ಕಾರಣ ಅವ್ರು ಸಪೋರ್ಟ್ ಮಾಡಿರ್ತಾರೆ, ಅವರಿಗೆ ಸಪೋರ್ಟ್ ಮಾಡಿರೋದ್ರಿಂದ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ಅದೇ ನಿಮಗೆ ಜಮ್ಮು ಕಾಶ್ಮೀರದಲ್ಲಿ ಇರೋ ರಿವರ್ಸ್ ಸೈಡ್ ಅಲ್ಲಿ ಇದೆ. ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದ್ರ ಮುಂದೆ ಡೀಟೇಲ್ ಆಗಿ ಹೋದಾಗ ಬರೋಣ. ಮೊದಲು ಹರಿಯಾಣದ ನೋಡ್ಬಿಡೋಣ ಅಲ್ವಾ? ಹರಿಯಾಣದಲ್ಲಿ ಎಲ್ಲರ ನಿರೀಕ್ಷೆ ಲೆಕ್ಕಾಚಾರ ಅಂತೂ ಸುಳ್ಳು ಮಾಡಿದೆ ಬಿಜೆಪಿ. 3ನೇ ಬಾರಿ ಗೆದ್ದು ಗದ್ದಿಗೆಯನ್ನ ಏರುವಂತಹ ಸನ್ನಿವೇಶ ಎದುರಾಗಿದೆ. ಕಾಂಗ್ರೆಸ್ ಪಕ್ಷ ಊಹೆ ಮಾಡದ ರೀತಿಯಲ್ಲಿ ಸೋಲನ್ನ ಅನುಭವಿಸಿದೆ. ಮತ ಎಣಿಕೆ ವೇಳೆ ಚುನಾವಣಾ ಫಲಿತಾಂಶವಂತೂ ರೋಚಕವಾಗಿತ್ತು. ಯಾವ IPL ಮ್ಯಾಚ್ಗೂ ಕಮ್ಮಿ ಏನಿರಲಿಲ್ಲ. ಮೊದಲ 2 ಸುತ್ತುಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣ ಮುನ್ನಡೆ ಸಾಧಿಸಿತ್ತು. ಎಕ್ಸಿಟ್ ಪೋಲ್ಗಳಂತೆಯೇ ಫಲಿತಾಂಶ ಹೊರತೊಡಗಿತು. ಮ್ಯಾಜಿಕ್ ಫಿಗರ್ ಆದ 46ನ ಸುಲಭವಾಗಿ ದಾಟಿಬಿಟ್ಟಿತ್ತು. ಕಾಂಗ್ರೆಸ್ ಪಾಳಿಯವಂತೂ ನಮ್ಮದೇ ಅಧಿಕಾರ ಅಂತ ಸಂಭ್ರಮವನ್ನು ಕೂಡ ಶುರು ಮಾಡಿಕೊಂಡಿತ್ತು. ಆದ್ರೆ 2 ರೌಂಡ್ ಬಳಿಕ ಟ್ರೆಂಡ್ ಸಂಪೂರ್ಣ ಉಲ್ಟಾ ಸೀದಾ ಆಗ್ಬಿಟ್ವು. ಅಚ್ಚರಿ ಎಂಬಂತೆ ಜೆಟ್ ಸ್ಪೀಡ್ ನಲ್ಲಿ ಬಿಜೆಪಿ ಲೀಡ್ ಪಡೆದುಕೊಳ್ತು. ಅಲ್ಲಿಂದ ಶುರುವಾದ ಕಮಲದ ಚೈತ್ರ ಯಾತ್ರೆ ಕೊನೆಯವರೆಗೂ ನಿಲ್ಲಿಲ್ಲ. ಪರಿಣಾಮ ಬಿಜೆಪಿ ಪಾಳಿಯ ಖುಷಿಯಲ್ಲಿ ಮಿಂದೆದ್ರೆ ಕಾಂಗ್ರೆಸ್ನಲ್ಲಿ ನಿರಾಸೆಯ ಕಾರ್ಮೋಡ ಆವರಿಸಿತು. ಆಡಳಿತ ವಿರೋಧಿ ಅಲೆಯನ್ನ ಸುಲಭವಾಗಿ ಮೆಟ್ಟಿ ನಿಂತ ಬಿಜೆಪಿ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟ್ ಗಳಿಸಿ ಗೆಲುವಿನ ನಗೆ ಬೀರ್ತು. ಎಕ್ಸಿಟ್ ಪೋಲ್ ಪಂಡಿತರ ಲೆಕ್ಕಾಚಾರಗಳನ್ನೆಲ್ಲ ಸೈನಿ ನೇತೃತ್ವದ ಬಿಜೆಪಿ ಬುಡಮೇಲ್ ಮಾಡಿತು. ಚೌತಾಲಗಳ INLD JJP ಪಕ್ಷಗಳು ಹೆಚ್ಚು ಕಡಿಮೆ ನೆಲ ಕಚ್ಚಿದ್ವು. ಇನ್ನು ಓಬೈಸಿ ಮುಖ ನಯಾಬ್ ಸಿಂಗ್ ಸೈನಿಗೆ ಮತ್ತೆ ಸಿಎಂ ಆಗುವ ಸಾಧ್ಯತೆ ಹೆಚ್ಚಿದೆ. ಬಿಜೆಪಿಗೆ ಇನ್ನು ಹ್ಯಾಟ್ರಿಕ್ ಗೆಲುವು ತಂದುಕೊಟ್ಟ ಹರಿಯಾಣ ಜನತೆಗೆ ಸಿಎಂ ನಯಾಬ್ ಸಿಂಗ್ ಸೈನಿ ಧನ್ಯವಾದವನ್ನ ಹೇಳಿದ್ದಾರೆ. ಗೆಲುವಿನ ಸಂಪೂರ್ಣ ಕ್ರೆಡಿಟ್ ಅನ್ನ ಪ್ರಧಾನಿ ಮೋದಿಗೆ ಅರ್ಪಿಸಿದ್ದಾರೆ. ಆದರೆ ಹರಿಯಾಣ ಜನಾದೇಶವನ್ನ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳೋಕಾಗ್ತಿಲ್ಲ. ಲೋಕಸಭೆ ಚುನಾವಣೆ ಮಾದರಿಯಲ್ಲೇ ಹರಿಯಾಣ ವಿಷಯದಲ್ಲೂ ಚುನಾವಣಾ ಆಯೋಗ ಮಾಡ್ತಾ ಇದೆ. ದಾರಿ ತಪ್ಪಿಸುವ ಟ್ರೆಂಡ್ಸ್ ಶೇರ್ ಮಾಡ್ತು ಆಡಳಿತದ ಮೇಲೆ ಬಿಜೆಪಿ ಒತ್ತಡ ಹೇರಲು ನೋಡ್ತಾ ಇದೆ ಅಂತ ಮತ ಎಣಿಕೆ ನಡುವೆಯೇ ಕಾಂಗ್ರೆಸ್ ಆರೋಪ ಮಾಡ್ತು. ಆದ್ರೆ ಈ ಆರೋಪಗಳನ್ನ ಚುನಾವಣಾ ಆಯೋಗ ತಳ್ಳಿ ಹಾಕ್ತು. ಇದೆಲ್ಲ ಬೇಜವಾಬ್ದಾರಿ ನಿರಾಧಾರ ಆರೋಪಗಳು ಅಂತ ತಿರಸ್ಕಾರ ಮಾಡ್ತು, ಸ್ಪಷ್ಟನೆ ಕೊಡ್ತು. ಅದು ಮಾತ್ರ ನಂಗೆ ವಿಚಿತ್ರ ಅನಸ್ತಪ್ಪ, ಕಾಂಗ್ರೆಸ್ನವರ ಆರೋಪ ಎದಕ್ ಬಂದ್ರು ಅಂತ ಹೇಳಿ. ಆರಂಭದಲ್ಲಿ 61ರವರೆಗೂ ತೋರಿಸಿದಾಗ ಇವಿಎಂ ವಿಚಾರದಲ್ಲಿ ನೀವು ಆರೋಪಗಳನ್ನ ಮಾಡ್ತಾ ಇದ್ದಾಗ ಮತ ಎಣಿಕೆಯಲ್ಲಿ ಏನೋ ಆಗ್ಬಿಟ್ಟಿದೆ ಅನ್ನೋದನ್ನ ಹೇಳ್ತಾ ಇದ್ರಿ. ನಿಮಗೆ ವೋಟ್ ವ್ಯತ್ಯಾಸಗಳಾದಾಗ ಮುನ್ನೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಆದಾಗ ಬಿಜೆಪಿ 104 ಸೀಟ್ಗಳನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಅದು 121 ಆಗ್ಬಿಡ್ತು ಅಂತ ಸಂಭ್ರಮಾಚರಣೆ ಮಾಡ್ಬಿಟ್ಟಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರು 104ಕ್ಕೆ ಬಂದ್ ನಿಂತಾಗ ಏನಾಯ್ತು ಕತೆ? ಸೊ ಅದು ಚುನಾವಣಾ ಆಯೋಗ ಹೆಂಗ್ ಗಿಮಿಕ್ ಮಾಡುತ್ತೆ, ಅದರಲ್ಲಿ ಸೃಷ್ಟಿ ಮಾಡ್ತಾರೆ. ಮುನ್ನೆಲೆ ಏನಿರುತ್ತೆ ಅದನ್ನ ಅವ್ರು ತಗೊಳ್ತಾರೆ. ತಡವಾಗಿ ಹೇಳ್ತಾ ಇದ್ರ ಅಂದ ತಕ್ಷಣ ನೀವು ಆರೋಪ ಮಾಡ್ಬಿಟ್ಟು ಚುನಾವಣಾ ಆಯೋಗ ಗಿಮಿಕ್ ಮಾಡ್ತಾ ಇದೆ, ಟ್ರೆಂಡ್ ಸೆಟ್ ಮಾಡ್ತಾ ಇದೆ.
ಏನಪ್ಪ ನೀವು ಇಷ್ಟೆಲ್ಲ ರಾಜಕೀಯದಲ್ಲಿ ಹಿರಿಯರ ಅಲ್ಲ, ಆರಂಭದಲ್ಲಿ ಕೆಲ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರು. ಅದೇ ಹೆಂಗೆ ಅಂತಂದ್ರೆ ನನ್ನ ಅನುಕೂಲಕ್ಕೆ ಚೆನ್ನಾಗಿದ್ರೆ ಅದು ಚೆನ್ನಾಗಿದೆ ಅಂತ, ಎಕ್ಸಾಕ್ಟ್ಲಿ ಇನ್ನೊಬ್ಬರ ಅನುಕೂಲ ಆಗ್ತಾ ಇದೆ ಅಂದ್ರೆ ಇಲ್ಲ ಸರಿ ಇಲ್ಲ ಅಂತ, ಆ ರೀತಿಯಲ್ಲಿ ಆದಂಗ ಆಗೋಯ್ತು. ಇಟ್ಸ್ ನಾಟ್ ಫೇರ್ ಅಂತ ಅನ್ಸುತ್ತೆ. ಒಬ್ಬ ಸೀನಿಯರ್ ಲೀಡರ್ಸ್ ಗಳೆಲ್ಲ ಹಿಂಗ್ ಬಂದ್ಬಿಟ್ರೆ ನೀವು ಒಂಥರ ಜೋಕ್ ತರ ಕಾಣಕ್ ಶುರು ಆಗ್ಬಿಡ್ತೀರಿ. ನಿಮ್ಮನ್ನ ಎಲ್ಲೇ ಮಾತಾಡಕ್ ಶುರು ಮಾಡಿದ್ರು ನೀವು ಒಂಥರ ಜೋಕ್ ತರ ಕಾಣ್ತೀರಿ. ಅದಕ್ಕೆ ಹಂಗ್ ಮಾಡ್ಬಿಡಿ ಅಂತ ಹೇಳೋದು. ಇನ್ನು ಹರಿಯಾಣ ಫಲಿತಾಂಶದ ಪ್ರಮುಖ ಅಂಶಗಳನ್ನ ನೋಡೋಣ. ಹರಿಯಾಣದಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಮೊದಲ ಪಕ್ಷ ಬಿಜೆಪಿ ಆಗಿದೆ. ಇಲ್ಲಿಯವರೆಗೂ ಅದರ ಇತಿಹಾಸ, ಹರಿಯಾಣ ರಾಜ್ಯದ ಇತಿಹಾಸದಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಪಡ್ಕೊಂಡು ಬಂದಿರೋದು. ಜಾಟ್ ಪ್ರಾಬಲ್ಯದ 70% ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಪಡ್ಕೊಂಡಿರೋದು. ಸಿಎಂ ನಯಾಬ್ ಸಂಪುಟದ 6 ಸಚಿವರು ಸೋಲನ್ನ ಕಂಡಿದ್ದಾರೆ. ಜುಲಾನಾದಲ್ಲಿ ಗೆದ್ದ ಮೊದಲ ಮಹಿಳಾ ಅಭ್ಯರ್ಥಿ ವಿನೇಶ್ ಫೋಗಟ್, ಅಲ್ಲಿ ಯಾರು ಗೆಲ್ತಾ ಇರಲಿಲ್ಲ ಮಹಿಳಾ ಅಭ್ಯರ್ಥಿ, ಇದೇ ಫಸ್ಟು. ಉಚನಾ ಕಲಾನ್ನಲ್ಲಿ ಬಿಜೆಪಿಯ ದೇವೇಂದ್ರ 39 ಮತಗಳಿಂದ, ಕಡಿಮೆ ಮತಗಳಿಂದ ಗೆದ್ದಿರುವಂತಹ ಅಭ್ಯರ್ಥಿ. 5ನೇ ಸ್ಥಾನಕ್ಕೆ ದುಷ್ಯಂತ್ ಚೌತಾಲ ತಳ್ಳಲ್ಪಟ್ಟಿದ್ದಾರೆ. ಹರಿಯಾಣದಲ್ಲಿ ಖಾತೆಯನ್ನ ತೆರೆಯುವಲ್ಲಿ ಆಪ್ ವಿಫಲವಾಗಿದೆ. ಹಾಗೆ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ದು ದೆಹಲಿಯ ಪಕ್ಕದಲ್ಲಿರುವಂತಹ ಹರಿಯಾಣಗೆ ಅದು ಲಾಭ ಆಗಬಹುದು, ಪ್ಲಸ್ ಪಾಯಿಂಟ್ ಆಗಬಹುದು, ಬಹಳ ಲೆಕ್ಕಾಚಾರಗಳನ್ನು ಹಾಕಿದ್ರು. ಬಟ್ ಅದ್ಯಾಕೋ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ಆಮ್ ಆದ್ಮಿ ಪಕ್ಷದಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಇದ್ದಿದ್ದು ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಡ್ಯಾಮೇಜ್ ತಂದಿಡ್ತಾ ಅಂತ ಹೇಳಿ, ಕಾರಣ ಪ್ರಚಾರಕ್ಕೆ ಹೋಗಕ್ ಆಗದೆ ಇರ್ಬೋದು, ಜಾಸ್ತಿ ಒತ್ತು ಕೊಡಕ್ ಆಗದೆ ಇರ್ಬೋದು, ಇಂಥವೆಲ್ಲ ಆಗಿರ್ಬೋದು. ಕಾರಣ ದೆಹಲಿಯಲ್ಲೇ ಬಹಳ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಆಮ್ ಆದ್ಮಿಗೆ ಎಲ್ಲೋ ಒಂಚೂರು ಕಷ್ಟ ಆದಂಗೆ ಆಗಿದೆ ಹರಿಯಾಣದಲ್ಲಿ. ಇನ್ನು ಬಿಜೆಪಿ ಗೆಲುವಿಗೆ ಕಾರಣಗಳೇನು ಹರಿಯಾಣದಲ್ಲಿ ಅನ್ನೋದನ್ನ ಗಮನಿಸೋದಾದ್ರೆ, ಮಧ್ಯಂತರ ಸಿಎಂ ಸೈನಿ ನಾಯಕತ್ವ, ಉತ್ತಮ ಆಡಳಿತ, ಜನ ಅಂದ್ರೆ ಈ ಕಳೆದ 6 ತಿಂಗಳ ಅವಧಿಯಲ್ಲಿ ಬದಲಾವಣೆಯನ್ನ ತಂದ್ರು. 200 ದಿನಗಳಲ್ಲಿ ಮ್ಯಾಜಿಕ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ಸೈನಿ ಕೆಲಸವನ್ನ ಮುಂದುವರಿಸಿಕೊಂಡು ಹೋದ್ರು. ಎಲ್ಲರನ್ನ ವಿಶ್ವಾಸಕ್ಕೆ ಗಳಿಸೋದಿರಬಹುದು, ಆಮೇಲೆ ಸ್ಥಳೀಯವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಚುನಾವಣೆಯನ್ನ ಫೇಸ್ ಮಾಡೋ ವಿಷಯದಲ್ಲಿರಬಹುದು, ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಅಂತ. ಆಡಳಿತ ವಿರೋಧಿ ಅಲೆಯನ್ನ ತಡೆಯುವ ವಿಷಯದಲ್ಲಿ 60 ಹೊಸಬರಿಗೆ ಟಿಕೆಟ್ ಅನ್ನ ಕೊಟ್ಟರು. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಎಡವಟ್ಟುಗಳನ್ನ ಇಲ್ಲಿ ಸರಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದರ ಪರಿಣಾಮ ಹೊಸಬರಿಗೆ ಅವಕಾಶ ಕೊಟ್ಟರು. ಎಲ್ಲಿ ಡ್ಯಾಮೇಜ್ ಆಗಬಹುದು, ಎಲ್ಲಿ ಸೋಲ್ ಕಾಣಬಹುದು, ಇದೆಲ್ಲವನ್ನು ಎಕ್ಕಿ ತೆಗೆದು ಮಾಡಿದಂತಹ ಪ್ರಯತ್ನ ಇದು. ವರ್ಕೌಟ್ ಆದ ಬಿಜೆಪಿಯ ಸೋಷಿಯಲ್ ಎಂಜಿನಿಯರಿಂಗ್, ಜಾಟ್ ವರ್ಸಸ್ ಇತರರು ಎಂಬ ಭಾವನೆಯನ್ನ ಮೂಡಿಸುವಲ್ಲಿ ವಿಫಲವಾದ್ರು ಅನ್ನುವಂತಹ ಒಂದು ಟೀಕೆ ಇತ್ತು. ಆದ್ರೆ ಅದು ಅವರು ಸಫಲರಾಗಿದ್ದಾರೆ. ಜಾಟ್ ಆಂದೋಲನ ಏನಾಗಿತ್ತು ಅದರ ವಿರುದ್ಧವಾಗಿ ಅವರೇನು ಧ್ವನಿನೇ ಎತ್ತಲಿಲ್ಲ ಅಂತ. ಬಟ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಅವರು ಇತರೆ ಸಮುದಾಯಗಳ ಓಟ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಅದನ್ನ ಹಿಡಿದಿಡೋದು ಹೇಗೆ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿದ್ರು. ಪರಿಣಾಮ ಜಾಟ್ ಹೊರತಾದ ಮತಗಳ ಧ್ರುವೀಕರಣದಲ್ಲೂ ಕೂಡ ಸಫಲತೆಯನ್ನ ಕಂಡ್ರು. ಪಂಜಾಬಿ, ಒಬಿಸಿ, ದಲಿತ, ಬ್ರಾಹ್ಮಣ ಮತಗಳಿಂದ ಕ್ರೋಢೀಕರಿಸಿದ್ರು. ಬಿಜೆಪಿಗೆ ವರವಾಗಿದ್ದು 24 ಬೆಳೆಗಳಿಗೆ ಎಂಎಸ್ಪಿ, ಅಗ್ನಿವೀರರಿಗೆ ಮೀಸಲನ್ನ ಘೋಷಣೆ ಮಾಡಿದ್ದು. ಕೃಷಿ ಒಂದು ಮಸೂದೆಯನ್ನ ತಂದಿದ್ರ ವಿರುದ್ಧವಾಗಿ ಬಹಳ ದೊಡ್ಡ ಹೋರಾಟ ಆಯಿತು. ಆ ರೈತ ಹೋರಾಟವನ್ನ ಎದುರಿಸೋದು ಕೂಡ ದೊಡ್ಡ ಮಟ್ಟಿಗೆ ಸವಾಲಾಗಿತ್ತು. ಕೊನೆಗೆ ಏನ್ ಮಾಡಿದ್ರು, ಕೃಷಿ ಮಸೂದೆಯನ್ನ ವಾಪಸ್ ತಗೊಂಡ್ರು. ಅದರ ಪ್ರತಿಫಲ ಎಂಬಂತೆ ಈ ಒಂದು ಚುನಾವಣೆಯ ರಿಸಲ್ಟ್ ಕಾಣಿಸ್ತಾ ಇದೆ. ಮತ್ತು ಈ ಅಗ್ನಿವೀರರ ವಿಷಯದಲ್ಲೂ ಕೂಡ ಬಹಳ ಹೋರಾಟ ಆಯಿತು. ಅದರ ಇಂಪ್ಯಾಕ್ಟ್ ಹರಿಯಾಣದಲ್ಲಿ ಆಗುತ್ತೆ ಅಂತಾನೆ ನಿರೀಕ್ಷೆ ಮಾಡಲಾಗಿತ್ತು. ಅದನ್ನು ಕೂಡ ಮ್ಯಾನೇಜ್ ಮಾಡಿಕೊಂಡ್ರು. ಇನ್ನು ನಗರ ಪ್ರದೇಶಗಳಲ್ಲಿ ಮುಂದುವರೆದಿದೆ ಬಿಜೆಪಿಯ ಜನಪ್ರಿಯತೆ. ಹೇಗೆ ಅಂದ್ರೆ ಅಹಿರ್ವಾಲ್ ಬೆಲ್ಟ್ನ ಗುರುಗಾಂವ್ ಇರಬಹುದು, ಫರೀದಾಬಾದ್ ಇರಬಹುದು, ಬಲ್ಲದ್ಬರ್ಗರ್ನಲ್ಲಿ ಕಮಾಲ್ ಮಾಡ್ತು. ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಅಲ್ಲಿ ಗಳಿಸುವಲ್ಲಿ ಸಕ್ಸಸ್ ಆಯಿತು. ಅದರ ಪರಿಣಾಮ ಈ ಅಗ್ನಿವೀರ್ ಇರಬಹುದು, ಜಾಟ್ ಆಂದೋಲನ ಇರಬಹುದು, ರೈತರ ಹೋರಾಟ ಇರಬಹುದು, ಅಥವಾ ಕುಸ್ತಿ ಫೆಡರೇಷನ್ ಹೋರಾಟ, ಇಂತಹ ದೊಡ್ಡ ದೊಡ್ಡ ಹೋರಾಟಗಳಿದ್ರೂ ಕೂಡ ಜಯಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇನ್ನು ಕೇವಲ 4 ರ್ಯಾಲಿ ನಡೆಸಿದ್ರು. ಬಿಜೆಪಿ ಕೈ ಹಿಡಿದಿದ್ದು ಮೋದಿಯವರ ಚರಿಷ್ಮಾ ಅಂತ ಹೇಳ್ತಾರೆ. ಆದರೆ ಲೋಕಸಭಾ ಚುನಾವಣೆಯಲ್ಲಿ 10 ರ್ಯಾಲಿಗಳಿಗೆ ಹೋದ್ರು, 10 ಬಾರಿ ಹರಿಯಾಣಕ್ಕೆ ಹೋದ್ರು. ಈ ಬಾರಿ ಬರೀ 4 ಬಾರಿ ಹೋದ್ರು. ಅಂದ್ರೆ ನಿರುತ್ಸಾಹ ಅಂತ ಆರಂಭದಲ್ಲಿ ಏನು ಕಾಂಗ್ರೆಸ್ಗೆ 61 ಸೀಟ್ ಅಂತ ತೋರಿಸ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಮಾತುಗಳು ಬಂದಿತ್ತು. ಆದರೆ ಮೋದಿ ಚರಿಷ್ಮಾನೂ ಇಲ್ಲಿ ವರ್ಕೌಟ್ ಆಗಿದೆ. ಕೊನೆ ಗಳಿಗೆಯಲ್ಲಿ ಬದಲಾವಣೆ ಮಾಡಿದಂತಹ ಮುಖ್ಯಮಂತ್ರಿಯ ಫೇಸು ಕೂಡ ಇಲ್ಲಿ ವರ್ಕ್ ಆಗಿದೆ. ಆಮೇಲೆ ಜಾತಿ ಲೆಕ್ಕಾಚಾರ ಏನ್ ಹಾಕಿದ್ರು ಅದು ಕೂಡ ವರ್ಕೌಟ್ ಆಗಿದೆ. ಬಿಜೆಪಿ ಪರ 4 ತಿಂಗಳಿನಿಂದ ತಳಮಟ್ಟದಲ್ಲಿ ಆರ್ಎಸ್ಎಸ್ ನಿರಂತರವಾಗಿ ಕೆಲಸ ಮಾಡ್ತು. 6,000 ಗ್ರಾಮಗಳಲ್ಲಿ ಆರ್ಎಸ್ಎಸ್ ಪ್ರಚಾರ ಕಾರ್ಯವನ್ನ ಮಾಡ್ತು. 16 ಸಭೆಗಳನ್ನ ನಡೆಸಿತು. ಸ್ಥಳೀಯವಾಗಿ ಒಗ್ಗೂಡಿಸುವಂತಹ ಕೆಲಸದಲ್ಲಿ ಆರ್ಎಸ್ಎಸ್ ತೊಡಗಿಕೊಂಡ ಪರಿಣಾಮ ಹಲವಾರು ಫ್ಯಾಕ್ಟರ್ಗಳಿದೆ ಅರುಣ್ ಇಲ್ಲಿ ಈ ಗೆಲುವಿಗೆ. ಕೇವಲ ಮೋದಿ ವರ್ಚಸ್ಸು ಅಂತ ಮಾತ್ರ ಹೇಳಲಿಕ್ಕಾಗಲ್ಲ, ಅಥವಾ 6 ತಿಂಗಳ ಬದಲಾವಣೆಯಲ್ಲಿ ಸಿಎಂ ಏನೋ ದೊಡ್ಡ ಕಮಾಲ್ ಮಾಡಿಬಿಟ್ರು ಅಂತ ಹೇಳಕ್ಕಾಗಲ್ಲ. ದೊಡ್ಡ ದೊಡ್ಡ ಹೋರಾಟಗಳಾಯ್ತು. ಈ ಹೋರಾಟದ ಡ್ಯಾಮೇಜ್ನ ಲೋಕಸಭೆಯಲ್ಲಿ ಅನುಭವಿಸಿದ್ರು. ಅದನ್ನೆಲ್ಲ ಚೇತರಿಸಿಕೊಳ್ಳಿಕ್ಕೆ ಮಾಡಿಕೊಂಡಂತಹ ವರ್ಕೌಟ್ ಏನಿದೆ ಅದು ಯಶಸ್ಸಾಗಿದೆ. ಹಾಗಿದ್ರೆ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅನ್ನೋದನ್ನು ನೋಡ್ಬಿಡೋಣ. ಓಕೆ, ಕಾಂಗ್ರೆಸ್ ಅದು ನೋಡೋಣ. ಬಟ್ ಇಲ್ಲೊಂದು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ ನಂಗೆ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಿಜೆಪಿ ಅವ್ರು ಹೆಂಗ್ ಆಡ್ತಾರೆ ಅಂತಂದ್ರೆ,
ಗೆಲುವು ಕಂಡುಬಿಟ್ರೆ ಮೋದಿ ಅವರ ಫ್ಯಾಕ್ಟರ್, ಅವರಿಂದ ಮುಖ ನೋಡ್ಬಿಟ್ಟು ವೋಟ್ ಹಾಕಿದ್ರು ಅಂತ ಹೇಳಿ. ಸೋತಾಗ ಸೋತಾಗ ಮಾತ್ರ ಇಲ್ಲ ರಾಜ್ಯದಲ್ಲಿರುವಂತಹ ನಮ್ಮಿಂದ ಏನೋ ಒಂದಿಷ್ಟು ಎಡವಟ್ಟಾಯ್ತು ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಕರ್ನಾಟಕವನ್ನೇ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಸೋಲನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಏನಾಯ್ತು, ಇಲ್ಲ ನಮ್ದೇನೋ ಒಂದಿಷ್ಟು ಎಡವಟ್ಟಾಯ್ತು ಅದಕ್ಕೋಸ್ಕರ ಹಿಂಗ್ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡ್ರು. ಮೋದಿ ಅವ್ರನ್ನ ತರಲಿಲ್ಲ, ಅಲ್ಲಿ ಪ್ರಚಾರ ಮಾಡ್ಕೊಂಡು ಅವ್ರು ಹೋಗಿದ್ದು, ಅತಿ ಹೆಚ್ಚು ರ್ಯಾಲಿಗಳನ್ನ ಮಾಡ್ಕೊಂಡು ಹೋದ್ರು. ಬಟ್ ಅವರಿಂದ ಸೋತ್ವಿ ನಾವು ಅನ್ನುವಂಥದ್ದು ತೋರಿಸ್ತಿಲ್ಲ, ಗೆದ್ದಾಗ ಮಾತ್ರ ಆ ಫೇಸ್ ಅನ್ನು ಇಟ್ಕೊಳ್ಳೋದು. ಹಂಗಾಗಲ್ಲ. ನಿಮ್ಗೆ ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಫೇಸ್ ಕಾಣಿಸಿಕೊಳ್ಳುತ್ತೆ ಆ ರಾಜ್ಯದಲ್ಲಿ ಜನ ಬೇಗ ಒಪ್ಕೊಳ್ತಾರೆ. ಕಾಂಗ್ರೆಸ್ಗೆ ಮುಖ್ಯಮಂತ್ರಿಯ ಫೇಸ್ ಅಲ್ಲಿ ಕಾಣಿಸಿಕೊಳ್ತಾ ಇರಲಿಲ್ಲ, ಕನ್ಫ್ಯೂಷನ್ ನಲ್ಲಿ ಇದ್ರು. ಭೂಪೇಂದ್ರ ಹುಡಾ ಅವ್ರನ್ನ ಮುಂದೆ ಫೇಸ್ ಅನ್ನು ಇಟ್ಕೊಂಡಿದ್ರು ಭೂಪೇಂದ್ರ ಹುಡಾ ಅವರ ವಿಚಾರದಲ್ಲಿ. ಬಟ್ ಅಲ್ಲಿ ಭೂಪೇಂದ್ರ ಹುಡಾ ಅವರ ವಿಚಾರದಲ್ಲಿನೇ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಬ್ಬರು ಲೇಡಿ ಇದ್ದಾರೆ, ಶಲ್ಜಾ ಅಂತ ಹೇಳಿ. ಅವರಿಬ್ಬರ ನಡುವೆ ತಿಕ್ಕಾಟ ಶುರುವಾಗಿತ್ತು, ಒಂದಿಷ್ಟು ಸಂಘರ್ಷಗಳ ನಾಂದಿ ಆಡ್ತಾ ಇತ್ತು. ಅದನ್ನ ಮೆಟ್ಟಿ ನಿಲ್ಲುವಲ್ಲಿ ಕಾಂಗ್ರೆಸ್ ಸ್ವಲ್ಪ ವಿಫಲವಾಗಿದೆ. ಹಾಗಾಗಿ ಜಾಟ್ ಮತ್ತು ದಲಿತ ಸಮುದಾಯಗಳ ಓಟ್ಗಳು ಸ್ಪ್ಲಿಟ್ ಆಗಿದೆ ಅಂತಾನು ಹೇಳಲ್ಲ. ಜಾಟ್ ಮತ್ತೆ ದಲಿತ ಓಟ್ಗಳು ಸ್ಪ್ಲಿಟ್ ಆಗಿದೆ ಅಂತ ಏನು ಹೇಳಕ್ ಆಗಲ್ಲ ಅದರಲ್ಲಿ. ಯಾಕೆ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಜಾಟ್ ಸಮುದಾಯಗಳ ನಂಬರ್ಸ್ಗಳು ನಿಮಗಲ್ಲಿ ಯಾಕೆ ಜಾಟ್ಸ್ ಅಂತ ಕರಿತೀವಿ ಅಂತಂದ್ರೆ 27% ವೋಟ್ಗಳು ಜಾಟ್ಸ್ ಇರೋದು, 27%. ದಲಿತ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾನೆ, 21% ವೋಟ್ಗಳು ದಲಿತರದ್ದು ಓಟ್ ಇರೋದು. ಅದರ ನಂತರ ನಿಮಗೆ ಡಬಲ್ ಡಿಜಿಟ್ ಇಲ್ಲ ಇನ್ನುಳಿದಂತ ಸಮುದಾಯಗಳದ್ದು. ಪಂಜಾಬಿ ಅವ್ರದ್ದು 8% ಬರುತ್ತೆ, ಪಂಜಾಬಿ ಅವ್ರದ್ದು 8% ಬರುತ್ತೆ. ಹಾಗಾಗಿ ಈ ಕಾಂಬಿನೇಷನ್ ಮುಸ್ಲಿಂ ವೋಟ್ಸ್ಗಳು ಡಾಮಿನೇಟ್ ಆಗುತ್ತೆ ಅಂತ ಹರಿಯಾಣದಲ್ಲಿ ಹೇಳ್ತಾರೆ. ಬಟ್ ಅಷ್ಟಿಲ್ಲ, ಮುಸ್ಲಿಂ ವೋಟ್ಸ್ಗಳು ನಿಮ್ಗೆ ಹರಿಯಾಣದಲ್ಲಿ ಇರೋದೇ 3.8% ವೋಟ್ಗಳಿರೋದು. ಹಾಗಾಗಿ ದಲಿತ ಮತ್ತು ಜಾಟ್ಸ್ ಎರಡೂ ಕೂಡ ನಿಂತ್ಕೊಂಡಾಗ ನಮ್ಗೆ ಸಿಗುತ್ತೆ ಅಂದ್ರು. ಬಟ್ ಏನ್ ಕಾಂಗ್ರೆಸ್ಗೆ ಎಫೆಕ್ಟ್ ಆಯ್ತು ಅಂತಂದ್ರೆ, ಈಗ ಹೇಳ್ತೀನಲ್ಲ, ಒಬಿಸಿ ಮತ್ತು ಪಂಜಾಬಿ ಸಮುದಾಯ ನಾಯಕರು ಕಾಂಗ್ರೆಸ್ಗೆ ಲೀಡರ್ ಆಗಿ ನಿಂತ್ಕೊಳ್ಳಿಲ್ಲ. ಸೊ ಅದರಲ್ಲಿ ಮುಂದಿನ ಲೆಕ್ಕಾಚಾರ ಹೇಳೋಣ. ನಾವೇ ಗೆಲ್ತೀವಿ ಅನ್ನುವಂತ ಅತಿಯಾದಂತ ಆತ್ಮವಿಶ್ವಾಸ ಅವರನ್ನ ಕಾಡ್ತಾ ಇದ್ದಿದ್ದು. ಜಾಟ್ ಸಮುದಾಯವನ್ನೇ ಪ್ರಮುಖವಾಗಿ ನಂಬಿಕೊಂಡಿದ್ರು. ವಿಫಲ ಕಾರ್ಯತಂತ್ರ ಗ್ರಾಮೀಣ ಭಾಗದ ಮೇಲೆ ಅತಿಯಾದ ಫೋಕಸ್ ಅನ್ನ ಮಾಡ್ಕೊಂಡಿದ್ದು. ಮತ ಪ್ರಮಾಣವನ್ನ ಗೆಲುವಾಗಿ ಪರಿವರ್ತಿಸುವಲ್ಲಿ ವಿಫಲವಾಗಿದ್ದು. ಕಾಂಗ್ರೆಸ್ ಗೆಲುವು ಕಸಿದಿದ್ದು ಎಎಪಿಯ ಪ್ರತ್ಯೇಕ ಸ್ಪರ್ಧೆ ಮಾಡಿರೋದು. ಕಾರಣ ಒಟ್ಟಾಗಿರ್ತೀವಿ ಅಂತ ಹೇಳ್ತಾ ಇದ್ರು, ಬಟ್ ರಾಜ್ಯ ಚುನಾವಣೆಗಳು ಬಂದಾಗ ಒಟ್ಟಾಗಿರ್ತೀವಿ ಅನ್ನೋದನ್ನ ಹೇಳಿರಲಿಲ್ಲ ಅವರು. ಗೆಲ್ಲುವ ಮುನ್ನವೇ ಪಟ್ಟಕ್ಕಾಗಿ ಆಂತರಿಕ ಕಚ್ಚಾಟ, ಹುಡಾ ವರ್ಸಸ್ ಶಲ್ಜಾ ಅವರದ್ದು. ರಾಹುಲ್ ಗಾಂಧಿ ಮೀಸಲಾತಿ ವಾಪಸ್ ಹೇಳಿಕೆ ಒಂದಿಷ್ಟು ಎಫೆಕ್ಟ್. ಕರ್ನಾಟಕ ಹಿಮಾಚಲದಲ್ಲಿ ಗ್ಯಾರಂಟಿಗಳ ಸ್ಥಿತಿಗತಿಯನ್ನ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಪ್ರಚಾರವನ್ನ ಮಾಡ್ಕೊಂಡು ಹೋಗಿದ್ದು ಏನಾಗಿದೆ ಅಂತ ಹೇಳಿ. ಗಣಪತಿ ವಿಚಾರದಲ್ಲಿ ಮೋದಿ ಅವರಲ್ಲಿ ತಂದಿಟ್ರು, ಜೈಲಲ್ಲಿ ಹಾಕಿದ್ದಾರೆ ನೋಡಿ, ಕೂಡಿಟ್ಟಿದ್ದಾರೆ ಅಂತ ಹೇಳಿ. ಸೊ ಎಮೋಷನಲ್ ಕಾರ್ಡ್ಗಳನ್ನ ಅಲ್ಲಲ್ಲಿ ಪ್ಲೇ ಮಾಡ್ತಾ ಬಂದ್ರು. ಸೊ ಜಾಟ್ ಸಮುದಾಯ ಇಲ್ಲಿ ಕಾಂಗ್ರೆಸ್ಗೆ ಬಂದೇ ಇಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಅವ್ರಿಗೆ ಈ ಪ್ರಮಾಣದ ಸೀಟ್ಗಳ ನಂಬರ್ ಏರಿಕೆ ಆಗಬೇಕು ಅಂತಂದ್ರೆ ಜಾಟ್ ಸಮುದಾಯ ಅವ್ರ ಜೊತೆಗೆ ನಿಂತ್ಕೊಂಡಿದೆ. ಪ್ರಬಲವಾಗಿ ನಿಂತಿದ್ದಕ್ಕೇನೆ ಅವರ ನಂಬರ್ಸ್ಗಳು 31ರಿಂದ 37ಕ್ಕೆ ಬಂದು ನಿಂತ್ಕೊಳ್ತಾ ಇರೋದು ಜಾಟ್ ಸಮುದಾಯ. ಅದರ್ಸ್ ಅನ್ನ ಅವರು ಎಳ್ಕೊಂಡು ಸಫಲವಾಗೋದ್ರಲ್ಲಿ ಫೇಲ್ ಆಗಿರೋದು. ಅಲ್ಲಿ ಫೋಕಸ್ ಮಾಡಿ ಒಬಿಸಿಯನ್ನ ಸೆಳೆಯುವುದರಲ್ಲಿ ಕಾಂಗ್ರೆಸ್ನವರು ಫೇಲ್ ಆಗಿರೋದು. ಜೊತೆಗೆ ಒಬಿಸಿ ಲೀಡರ್ಸ್ ಅವ್ರ ಹತ್ರ ಇಲ್ಲ ಅಲ್ಲಿ. ಜೊತೆಗೆ ಪಂಜಾಬಿ ವೋಟರ್ಸ್ಗಳು ಅವ್ರ ಹತ್ರ ಇಲ್ಲ, ಅಂದ್ರೆ ಲೀಡರ್ ಇಲ್ಲ ಅವ್ರನ್ನ, ಅದನ್ನ ಸೆಳೆಯುವುದರಲ್ಲಿ ಬಿಜೆಪಿ ಅದರಲ್ಲಿ ಸಕ್ಷಮವಾಯಿತು. ಜಾಟ್ ನಮ್ಮನ್ನ ವಿರೋಧ ಮಾಡುತ್ತಾ ಓಕೆ, ಬೇರೆದವರನ್ನ ನಾವು ಸೆಳ್ಕೊಂಡು ಇಟ್ಕೊಳ್ಳೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ನಿಮಗೆ ಬಿಜೆಪಿ ಲೆಕ್ಕಾಚಾರ ಹಾಕೊಳ್ತು. ಈಗ ಪಂಜಾಬಿ ಒಂದು 8% ಇದ್ದಾರೆ, ಬ್ರಾಹ್ಮಣ್ 7.5% ಇದ್ದಾರೆ, ಯಾದವ್ 5% ಇದ್ದಾರೆ, ಜಾಟ್ 4% ಇದ್ದಾರೆ, ರಜಪೂತ್ 3.5% ಇದ್ದಾರೆ, ಗುಜ್ಜರ್ 3.5% ಇದ್ದಾರೆ, ಸೈನಿ ಈಗಿರುವಂತವ್ರು ಅವರು 2.8%. ಅಂದ್ರೆ ಟೋಟಲ್ ನಿಮಗೆ ಇವರನ್ನೆಲ್ಲ ಸೆಳ್ಕೊಂಡಾಗ ಅದನ್ನು ಮ್ಯಾನೇಜ್ ಮಾಡಿಬಿಡುವುದು ಅನ್ನುವಂತ ಲೆಕ್ಕಾಚಾರದಲ್ಲಿ. ಸೊ ಅದ್ಭುತವಾಗಿ ಆ ಮ್ಯಾನೇಜ್ ಮಾಡೋದ್ರಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಹ್ಯಾಟ್ರಿಕ್ ಗೆಲುವಷ್ಟು ಸುಲಭ ಅಲ್ಲ ನಿಮಗೆ. ಸತತವಾಗಿ 10 ವರ್ಷಗಳಿಂದ ಬಂದು ಕಳೆದ 6 ತಿಂಗಳಿನಿಂದ ಹಿಂದೆ ಅಷ್ಟೇ ಮುಖ್ಯಮಂತ್ರಿಯನ್ನ ಬದಲಾವಣೆಯನ್ನ ಮಾಡಿಕೊಂಡು ಸೈನಿಯವರನ್ನ ತಂದು ನಿಲ್ಲಿಸಿಕೊಂಡು ಅವರು 6 ತಿಂಗಳಿನಿಂದ ನಡೆಸಿರುವಂತಹ ಕೆಲಸಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿ ಗೆಲುವನ್ನ ತರೋದಿದೆಯಲ್ಲ, ಅದರಲ್ಲೂ ಕೂಡ ಇರುವಂತಹ ಮತಗಳಿಗಿಂತಲೂ ಕೂಡ ಹೆಚ್ಚಿನ ಸೀಟ್ಗಳು. ಕಾರಣ 2014-19 ಅವರು ಸ್ಪರ್ಧೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಪೂರ್ಣ ಬಹುಮತದಲ್ಲಿ ಅಧಿಕಾರವನ್ನ ನಡೆಸಿಲ್ಲ. ಸಣ್ಣ ಪುಟ್ಟ ಪಕ್ಷಗಳನ್ನ ಇಟ್ಕೊಂಡ್ಬಿಟ್ಟು ಜೊತೆಯಲ್ಲಿ ನಿಂತ್ಕೊಂಡು ಸರ್ಕಾರವನ್ನ ಮಾಡಿರೋದು. ಪೂರ್ಣ ಬಹುಮತವನ್ನ ಬಂದಿರೋದು ಇದೇ ಬಾರಿ ಬಿಜೆಪಿ ಹರಿಯಾಣದಲ್ಲಿ. ಸೊ ನಿಮ್ಗೆ ಥರ್ಡ್ ಟೈಮು ಕೂಡ ಈ ರೀತಿಯಾಗಿ ಜನ ಅಲ್ಲಿ ಒಪ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಡಳಿತ ವಿರೋಧಿ ಅಲೆಯಲ್ಲೂ ಕೂಡ, ರೈತರ ಹೋರಾಟದ ಅಲೆಯಲ್ಲೂ ಕೂಡ ಅಗ್ನಿವೀರರ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ರು. ಅಗ್ನಿವೀರ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಯುವಕರೆಲ್ಲ ವಿರೋಧವನ್ನ ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಜಿಲೇಬಿ ವಿಚಾರವನ್ನ ತಂದಿಟ್ರು. ಅಲ್ಲೊಂದು ಜಿಲೇಬಿ ಮಾರ್ತಾರೆ, ಅದನ್ನ ಇಡೀ ದೇಶಾದ್ಯಂತ ನಾನು ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಿ, ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ, ನಾನು ಅತ್ಯಂತ ಟೇಸ್ಟ್ ಮಾಡಿರುವಂತ ಜಿಲೇಬಿ ಇದು ಅಂತೆಲ್ಲ ಹೇಳಿದ್ರು. ಅದರಿಂದ ಉದ್ಯೋಗವನ್ನ ಕೊಡಿಸ್ತೀನಿ ಅಂತ ಹೇಳಿದ್ರು. ಎಲ್ಲಾ ರೀತಿಯಾದಂತ ಪ್ರಯತ್ನಗಳನ್ನ ಮಾಡಿದಾಗ್ಲೂ ಕೂಡ ಸೋಲು ಆಗಿದೆ, ಇಲ್ಲ ಅಂತಲ್ಲ. ಬಟ್ ಪುಟಿದೇಳೋಕೆ ಒಂದು ಅವಕಾಶ ಕಾಂಗ್ರೆಸ್ಸಿಗಂತೂ ಡೆಫಿನೆಟ್ಲಿ ಇದ್ರಲ್ಲಿ ಕಾಣಿಸ್ಕೊಂಡಿದೆ. ಕಾರಣ ನಂಬರ್ಸ್ ಏನು ಕಡಿಮೆ ಆಗಿಲ್ಲ, ಅವ್ರದ್ದು ಇನ್ಕ್ರೀಸೇ ಆಗಿದೆ.
ಓಕೆ, ಗೆದ್ದ ಮತ್ತು ಸೋತ ಅಭ್ಯರ್ಥಿಗಳು ನೋಡ್ಬಿಡೋಣ ಪ್ರಮುಖರು. ಎಸ್, ಯಾರ್ಯಾರಿದ್ದಾರೆ ಅಂತ ಹೇಳಿ ಅಲ್ವಾ. ಸೊ ನಯಾಬ್ ಸಿಂಗ್ ಸೈನಿ ಬಿಜೆಪಿ ಗೆಲುವು, ಲಾಡ್ವಾದಲ್ಲಿ ಸಿಎಂ ಗೆಲುವನ್ನ ಸಾಧಿಸಿದ್ದಾರೆ. ಅನಿಲ್ ವಿಜ್ ಬಿಜೆಪಿ ಗೆಲುವನ್ನ ಸಾಧಿಸಿದ್ದಾರೆ. ಅಂಬಾಲಾದಲ್ಲಿ ಪ್ರಯಾಸದ ಗೆಲುವನ್ನ ಸಾಧಿಸಿದ್ದಾರೆ. ಭೂಪೇಂದ್ರ ಸಿಂಗ್ ಹೂಡಾ ಕಾಂಗ್ರೆಸ್ನಲ್ಲಿ ಗೆಲುವು, ಗಹರಿ ಸಾಂಪ್ಲಾದಲ್ಲಿ ಗೆಲುವನ್ನ ಸಾಧಿಸಿರೋದು. ಚಂದೇರ್ ಮೋಹನ್ ಕಾಂಗ್ರೆಸ್ನಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಪಂಚಕುಲದಲ್ಲಿ. ಇನ್ನು ಆದಿತ್ಯ ಸುರ್ಜೇವಾಲಾ ನಮ್ಮ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತವರು ಮಗ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನಿಂದ. ಕೈತಾಲ್ನಲ್ಲಿ ಗೆಲುವನ್ನ ಸಾಧಿಸಿರೋದು. ವಿನೇಶ್ ಫೋಗಟ್ ಬಹಳ ಕುತೂಹಲ, ಇಡೀ ದೇಶ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು. ಇಡೀ ಪ್ರಪಂಚದಾದ್ಯಂತಲೂ ಕೂಡ ಈ ಕ್ರೀಡಾ ಸ್ಪರ್ಧೆಯ ಬಗ್ಗೆ ಬಹಳ ಚರ್ಚೆ ಇತ್ತು. ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನು ಕೊಡ್ತು, ಗೆದ್ದಿದ್ದಾರೆ. ಅಲ್ಲಿ ಸೋತಿರಬಹುದು, ಬಟ್ ಇಲ್ಲಿ ಗೆದ್ದಿದ್ದೀರಾ, ಒಳ್ಳೆ ಕೆಲಸ ಮಾಡಿ, ಕ್ರೀಡೆಗೆ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಡಿ, ಇನ್ನೊಂದಿಷ್ಟು ಅನುಕೂಲ ಆಗಲಿ ಹರಿಯಾಣದಲ್ಲಿ ಇವರಿಗೆ. ಸೊ ಕಾಂಗ್ರೆಸ್ನಲ್ಲಿ ಗೆಲುವು ಸಾಧಿಸಿದ್ದಾರೆ. ಜುಲಾನಾದಲ್ಲಿ ಸಾವಿತ್ರಿ ಜಿಂದಾಲ್ ಪಕ್ಷೇತರ ಇಂಡಿಪೆಂಡೆಂಟ್ ಗೆಲುವನ್ನು ಸಾಧಿಸಿದರು. ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಿದ್ದಾಜಿದ್ದಿಯನ್ನ ನಡುವಿನಲ್ಲಿ ಇಂಡಿಪೆಂಡೆಂಟ್ ಗೆಲುವನ್ನು ಸಾಧಿಸಿರೋದು. ಬಿಜೆಪಿಯ ಸಪೋರ್ಟ್ ಅದು ಇಂಪಾರ್ಟೆಂಟ್ ಅಲ್ಲಿ. ಸೊ ಅಲ್ಲಿ ಹಿಸಾರ್ನಲ್ಲಿ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಿಸಿದ್ರಿಂದ ಅವರು ಇಂಡಿಪೆಂಡೆಂಟ್ ನಿಂತಿದ್ದಾರೆ, ಬಟ್ ಬಿಜೆಪಿ ಸಪೋರ್ಟ್ ಇದ್ದೇ ಇತ್ತು ಅಂತಿದ್ದಾರೆ. ಇನ್ನು ಹರಿಯಾಣದಲ್ಲಿ ಸೋತ ಪ್ರಮುಖರನ್ನ ನೋಡೋದಾದ್ರೆ ದುಷ್ಯಂತ್ ಚೌತಾಲಾ ಜೆಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು, ಸೋಲನ್ನ ಕಂಡಿದ್ದಾರೆ. ಉಚ್ನಾ ಕಲಾನ್ನಲ್ಲಿ ಅವರು ಡೆಪಾಸಿಟ್ ಅನ್ನೇ ಕಳ್ಕೊಂಡಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ, ಸೊ ಅವರೇ ಡೆಪಾಸಿಟ್ ಕಳ್ಕೊಂಡಿದ್ದಾರೆ. ಇನ್ನು ಅಭಯ್ ಸಿಂಗ್ ಚೌತಾಲಾ INLD ಇಂದ ಸ್ಪರ್ಧೆ ಮಾಡಿದ್ರು, ಸೋಲು ಕಂಡಿದ್ದಾರೆ. ಎಲೆನಾಬಾದ್ನಲ್ಲಿ ಅವರು ಸ್ಪರ್ಧೆ ಮಾಡಿದ್ರು. ಇನ್ನು ಕ್ಯಾಪ್ಟನ್ ಅಭಿಮನ್ಯು ಬಿಜೆಪಿಯಿಂದ ಸ್ಪರ್ಧಿಸಿದ್ರು, ಸೋಲನ್ನು ಅನುಭವಿಸಿದ್ದಾರೆ. ನೌನ್ನಲ್ಲಿ ಅವರು ಸೋಲನ್ನು ಅನುಭವಿಸಿರುವುದು. ಇನ್ನು ಹರಿಯಾಣದಲ್ಲಿ ಮತ್ತೊಮ್ಮೆ ಕಮಲ ಅರಳಿರೋದ್ರಿಂದ ಜಮ್ಮು ಕಾಶ್ಮೀರದಲ್ಲಿ ಪ್ರಬಲ ವಿಪಕ್ಷವಾಗಿ ಹೊರಹೊಮ್ಮಿರೋ ಖುಷಿಯಲ್ಲಿರುವಂತಹ ಬಿಜೆಪಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಅದ್ದೂರಿ ವಿಜಯೋತ್ಸವ ಮಾಡಿದ್ರು. ಪ್ರಧಾನಿ ಮೋದಿ, ಅಧ್ಯಕ್ಷ JP ನಡ್ಡಾ, ಅಮಿತ್ ಶಾ ಸೇರಿ ಪ್ರಮುಖರು ಸಂಭ್ರಮಿಸಿದ್ರು. ಹರಿಯಾಣ ಗೆಲುವನ್ನ ಅಭಿವೃದ್ಧಿ, ಸುಶಾಸನ್, ರಾಜಕೀಯದ ಗೆಲುವು ಅಂತ ಪ್ರಧಾನಿ ಮೋದಿ ವ್ಯಾಖ್ಯಾನಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ತೋರಿದ ಸಾಧನೆ ಬಗ್ಗೆ ಹೆಮ್ಮೆ ಇದೆ ಅಂದಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ಗೆ ಸಾಧನೆ ಮೆಚ್ಚತಕ್ಕದ್ದು, ಆ ಪಕ್ಷಕ್ಕೆ ಅಭಿನಂದನೆ ಅಂತ ಮೋದಿ ತಿಳಿಸಿದ್ದಾರೆ. ಅಮಿತ್ ಶಾ ಮಾತನಾಡಿ, ಹರಿಯಾಣ ಗೆಲುವು ಮೋದಿ ಸರ್ಕಾರದ ಮೇಲೆ ರೈತರು, ಬಡವರು, ಹಿಂದುಳಿದ ವರ್ಗದವರು, ಸೈನಿಕರು, ಯುವಕರು ಇಟ್ಟಿರುವ ನಂಬಿಕೆಗೆ ನಿದರ್ಶನ ಅಂತ ವ್ಯಾಖ್ಯಾನ ಮಾಡಿದರು. ಕೊಟ್ಟ ಮಾತಿನಂತೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯುತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಿದ್ದೇವೆ. ಇದಕ್ಕೆ ಆಯೋಗಕ್ಕೆ, ಜನತೆಗೆ ಧನ್ಯವಾದ ಅಂದಿದ್ದಾರೆ. ಈ ಮಧ್ಯೆ ಹರಿಯಾಣ ಚುನಾವಣೆ ವೇಳೆ ರಾಹುಲ್ ಗಾಂಧಿ ಜಿಲೇಬಿಯನ್ನ ಪ್ರಸ್ತಾಪಿಸಿದ್ರು. ಮಾಥುರಾಮ್ ಜಿಲೇಬಿಯನ್ನ ದೇಶಾದ್ಯಂತ ಮಾರಾಟ ಮಾಡಬೇಕು, ಇದರಿಂದ ಉದ್ಯೋಗಾವಕಾಶ ಹೆಚ್ಚುತ್ತೆ ಅಂದಿದ್ರು. ಇದು ಬಿಜೆಪಿಗೂ ಕೂಡ ಆಹಾರವಾಗಿತ್ತು, ಈಗಲೂ ಆಹಾರ ಆಗಿದೆ. ಇದೀಗ ಕಾಂಗ್ರೆಸ್ಗೆ ಕೌಂಟರ್ ಆಗಿ ಬಿಜೆಪಿ ಜಿಲೇಬಿಯನ್ನ ಹಂಚಿಕೊಂಡಿದೆ. जगत प्रकाश नड्डा जी से हरियाणा के लोगों ने फिर कमाल कर दिया है और कमल कर दिया है. हरियाणा में तीसरी बार लगातार कमल खिला है. गीता की धरती पर सत्य की जीत हुई है. गीता की धरती पर विकास की जीत हुई है. गीता की धरती पर सुशासन की जीत हुई है. हर जाति, हर वर्ग के लोगों ने हमें वोट दिया है. जम्मू कश्मीर में दशकों के इंतजार के बाद आखिरकार शांतिपूर्वक चुनाव हुए. जम्मू कश्मीर के लोगों ने नेशनल कॉन्फ्रेंस और उनके गठबंधन को ज्यादा सीटें दी. मैं उन्हें भी शुभकामनाएं देता हूं. वोट प्रतिशत के हिसाब से देखें तो जम्मू कश्मीर में वोट शेयर के हिसाब से भाजपा सबसे बड़ी पार्टी बनकर के उभरी है. ಬಹಳಷ್ಟು ಜನ ಅನ್ಕೊಳ್ತಾ ಇರ್ತಾರೆ, ಏನ್ ಸರ್ ಬರೀ ಜಾತಿ ವಿಚಾರದಲ್ಲಿ ಜನ ಮತ ಹಾಕ್ಬಿಡ್ತಾರೆ ಅಂತ ಹೇಳಿ. ಕರ್ನಾಟಕ ಎಕ್ಸಾಂಪಲ್ ಇಲ್ಲಿ ಬಾಳೆ ಮೈಸೂರಲ್ಲಿ ಇನ್ಯಾವುದ್ರ ಮೇಲೆ ಮತ ಹಾಕ್ತಾರೆ, ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಯಾವುದ್ರ ಮೇಲೆ ಮತ ಹಾಕ್ತಾರೆ. ಬೆಸ್ಟ್ ಆಗಿ ಸೀನ್ ಕಾಣಿಸುವಂತದ್ದು ಜಮ್ಮು ಕಾಶ್ಮೀರಕ್ಕೆ ಹೋದಾಗ ಹೇಗಿದೆ ಆ ವೋಟ್ಗಳ ಡಿವೈಡ್ ಆಗಿರುವಂತದ್ದು ಲೆಕ್ಕ ಇದೆಯಲ್ಲ, ಅದನ್ನ ನೋಡ್ಬಿಟ್ರೆ ನಿಮ್ಗೆ ಒಂದು ಪಿಕ್ಚರ್ ಗೊತ್ತಾಗುತ್ತೆ ಹೇಗಿರುತ್ತೆ ಇದು ಅಂತ ಹೇಳಿ. ಆಮೇಲೆ ಅಫ್ಕೋರ್ಸ್ ಆಯಾ ಕ್ಯಾಂಡಿಡೇಟ್ಸ್ ಗಳನ್ನ ಹಾಕಿದಾಗ, ಒಳ್ಳೆ ಕ್ಯಾಂಡಿಡೇಟ್ಸ್ ಗಳನ್ನ ಹಾಕಿದಾಗ ಮಾತ್ರ ಆ ಸಮುದಾಯಗಳು ನಿಂತ್ಕೊಳ್ಳತ್ವೆ. ಯಾರ್ಯಾರನ್ನೂ ಹಾಕಿದಾಗ ನಿಂತ್ಕೊಳ್ಳಲ್ಲ, ಕಿತ್ತು ಬಿಸಾಕ್ಬಿಡ್ತವೆ. ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಆಯ್ತಲ್ಲ, ಎಡವಟ್ಟುಗಳಿಂದಾಗಿ ಬಿಜೆಪಿ ಹೇಗೆ ಲಾಸ್ ಅನ್ನ ಮಾಡ್ಕೊಳ್ತು, ಮಹಾರಾಷ್ಟ್ರದಲ್ಲಿ ಹೇಗೆ ಲಾಸ್ ಅನ್ನ ಮಾಡ್ಕೊಳ್ತು ಲೋಕಸಭೆಯಲ್ಲಿ ಅಂತೇಳಿ. ಅಭ್ಯರ್ಥಿಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತಾರೆ. ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಬರುತ್ತೆ, ಮಂತ್ರಿಗಳು ಹೇಗೆ ಸೋಲನ್ನು ಅನುಭವಿಸಬೇಕು. ಡೆಪಾಸಿಟು ಇಟ್ಕೊಂಡಿಲ್ಲ, ಡೆಪಾಸಿಟು ಇಲ್ಲ.